ಸಾಧನೆಗೆ ಕಠಿಣ ಪರಿಶ್ರಮ ಅಗತ್ಯ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ನಗರದ ಎಸ್ಆರ್ಎಸ್ ಪ್ರೌಢಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ವ್ಯಕ್ತಿತ್ವ ನಿರ್ಮಾಣಕಾರಿ ತರಗತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ ಅವರು, ವಿದ್ಯಾರ್ಥಿ ಜೀವನ ಎನ್ನುವುದು ತಪಸ್ಸಿನ ರೀತಿಯ ಜೀವನವಾಗಿದ್ದು, ಇದರಲ್ಲಿ ಯಶಸ್ವಿಗಳಾಗಲು ವಿದ್ಯಾರ್ಥಿಗಳಾದವರು ಉನ್ನತ ಮಟ್ಟದ ಗುರಿಗಳನ್ನು ಇಟ್ಟುಕೊಂಡು ಕಠಿಣ ಪರಿಶ್ರಮ ಹಾಕಿದರೆ ಖಂಡಿತವಾಗಿಯೂ ಯಶಸ್ವಿಯಾಗಬಹುದು ಎಂದು ತಿಳಿಸಿದ್ದಾರೆ. ಇದೊಂದು ನಿಯಮ. ನೀವು ಎಷ್ಟು ಚೆನ್ನಾಗಿ ಟ್ರೈ ಮಾಡ್ತೀರೋ, ಎಷ್ಟು ಚೆನ್ನಾಗಿ ಪ್ರಯತ್ನಶೀಲರಾಗ್ತೀರೋ, ಅಷ್ಟರ ಮಟ್ಟಿಗೆ ನೀವು ಯಶಸ್ವಿ ಆಗ್ತೀರಾ. ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬರುತ್ತೆ. ಅದನ್ನು ಯಾರು ತಡೆಯಲಿಕ್ಕಾಗಲ್ಲ. ನಿಮ್ಮ ಹಾರ್ಡ್ ವರ್ಕ್ಗೆ ತಕ್ಕಂತೆ ನಿಮ್ಮ ರಿಸಲ್ಟ್ಸ್ ಇರುತ್ತೆ. ಅದರಲ್ಲಿ ನಡೆದುಕೊಂಡು ಹೋಗ್ಬೋದು. ನದಿಗಳಿರುತ್ತೆ, ಆ ನದಿಯ ಆಚೆ ಕಡೆ ಒಂದು ಎತ್ತರದ ಬೆಟ್ಟ ಇರುತ್ತೆ. ಆ ಮಕ್ಕಳೆಲ್ಲರೂ ಅಲ್ಲಿಗೆ ಟ್ರಿಪ್ ಹೋಗಿರ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲಿನೇ ಇದ್ದು ಅವರಿಗೆ ಬಹಳ ಸಂತೋಷ ಆಯಿತು. ಸುತ್ತಲಿನ ವಾತಾವರಣ, ಗಾಳಿ ಬೀಸ್ತಾ ಇರುತ್ತೆ, ಫ್ರೆಶ್ ಏರ್ ಇರುತ್ತೆ, ತುಂಬಾ ಶಾಂತ ವಾತಾವರಣ ಇರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಸಂತೋಷ ಆಯಿತು. ಇನ್ನೇನು ಅವರು ವಾಪಸ್ಸು ತಮ್ಮ ಮನೆಗಳಿಗೆ ಅಥವಾ ಊರಿಗೆ ಹೊರಡಬೇಕು. ಆಗ ಅವ್ರಿಗೆ ಗೊತ್ತಾಗುತ್ತೆ, ಯಾವ ಬೆಟ್ಟದ ಮೇಲೆ ಅವರು ಆಟ ಆಡ್ತಾ ಇದ್ದಿಲ್ಲ, ಅದೇ ಬೆಟ್ಟದ ಮೇಲೆ ಒಬ್ಬರು ಯೋಗಿ ಇದ್ದಾರೆ. ಯೋಗಿ ಅಂದ್ರೆ ಗೊತ್ತಲ್ಲ, ಋಷಿ ಇದ್ದಾರೆ ಅಂತ ಗೊತ್ತಾಗುತ್ತೆ. ಈ ಮಕ್ಕಳೆಲ್ಲರೂ ಹೋಗಿ ಆ ಋಷಿಗೆ ನಮಸ್ಕಾರ ಮಾಡ್ತಾರೆ. ಆಗ ಋಷಿ ಹೇಳ್ತಾರೆ, ನೀವು ಈಗ ಹೋಗುವಾಗ ಬೆಟ್ಟ ಇಳಿದು ಆ ನದಿಯನ್ನು ದಾಟಿ ನಿಮ್ಮ ಊರಿಗೆ ಹೋಗ್ತೀವಿ, ಹೌದಲ್ಲ? ನದಿಯನ್ನು ದಾಟುವಾಗ ನೀವೆಲ್ಲರೂ ಆ ನದಿಯಲ್ಲಿ ಕೆಳಗಡೆ ಕೈ ಹಾಕಿ ಏನು ಸಿಗುತ್ತೋ ಅದನ್ನು ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಎತ್ಕೊಂಡು ಹೋಗ್ಬೇಕು. ಆಮೇಲೆ ನೀವು ಮನೆಗೆ ಹೋಗಿ ನೋಡಿದಾಗ ನಿಮಗೆ ಸಂತೋಷವೂ ಆಗುತ್ತೆ, ದುಃಖವೂ ಆಗುತ್ತೆ ಅಂತ ಋಷಿ ತುಂಬಾ ಒಗಟಿನ ಹಾಗೆ ಒಂದು ಮಾತನ್ನು ಹೇಳಿದ. ಮಕ್ಕಳಿಗೆ ತುಂಬಾ ಕುತೂಹಲ ಆಯಿತು. ಆವಾಗ ಕತ್ಲೆ ಆಗ್ತಾ ಇತ್ತು. ಅವರಿಗೆ ಆ ವಸ್ತುವನ್ನು ತೆಗೆದುಕೊಂಡು ನೋಡ್ಲಿಕ್ಕೆ ಅಷ್ಟು ಸರಿಯಾಗಿ ಕಾಣಿಸಲ್ಲ, ಗೊತ್ತಾಯ್ತಾ? ಅವರು ಋಷಿಗಳು ಹೇಳಿದ್ದಾರಲ್ವಾ, ಅವರ ಮಾತಿನಲ್ಲಿ ಏನು ಅರ್ಥ ಇದೆ ಅಂತ ಎಲ್ಲ ಮಕ್ಕಳು ಏನ್ ಮಾಡಿದ್ರು, ಬೆಟ್ಟ ಇಳಿದು ಬಂದರು. ಬೆಟ್ಟ ಇಳಿದು ನದಿಯನ್ನು ದಾಟುವಾಗ ಅದೇ ನಮ್ಮ ಆಳದ ನದಿ ಅಲ್ಲ, ನಡೆದುಕೊಂಡೇ ದಾಟಬಹುದು. ಅವರೆಲ್ಲರೂ ಕೈ ಕೆಳಕ್ಕೆ ಹಾಕಿದ್ರು. ಕೆಲವರು ಒಂದು ಕೈ ಫುಲ್ ಎತ್ಕೊಂಡ್ರು, ಇನ್ನು ಕೆಲವರು ಎರಡೂ ಕೈ ಫುಲ್ ಎತ್ಕೊಂಡ್ರು, ಇನ್ನು ಕೆಲವರು ಬ್ಯಾಗ್ ತಂದಿರ್ತಾರೆ, ಬ್ಯಾಗಲ್ಲಿ ಫುಲ್ ಹಾಕೊಂಡ್ರು. ಅಲ್ಲಿ ಏನಿದೆಯೋ ಅದನ್ನು ಎಷ್ಟು ಸಾಧ್ಯವೋ ಅಷ್ಟು ಎತ್ಕೊಂಡ್ರು, ರುಚಿ ಹೇಳಿದ ಹಾಗೆ. ಆಮೇಲೆ ಅವರೆಲ್ಲ ಮನೆಗೆ ಹೋದ್ರು. ಮನೆಗೆ ಹೋದ್ಮೇಲೆ ಮರುದಿನ ಬೆಳಕಿನಲ್ಲಿ ಅವರು ತಾವು ತಂದದ್ದನ್ನು ನೋಡ್ತಾರೆ. ಅದು ನೋಡಿದ್ರೆ ಮುತ್ತು ರತ್ನ ಇರುತ್ತೆ. ಈ ಪ್ರವಚನ ಕಾರ್ಯಕ್ರಮಕ್ಕೆ ಮೊದಲು ಶ್ರೀ ಶಾರದಾಶ್ರಮದ ಸದ್ಭಕ್ತ ಯತೀಶ್ ಎಂ ಸಿದ್ದಾಪುರ ಅವರು ವಿದ್ಯಾರ್ಥಿಗಳಿಗೆ ವಿವಿಧ ಭಜನೆಗಳನ್ನು ಹೇಳಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಎಸ್ಆರ್ಎಸ್ ಪ್ರೌಢಶಾಲೆಯ ಶಿಕ್ಷಕರಾದ ಅಶ್ವಿನಿ, ಸುಷ್ಮಾ, ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಮಾಣಿಕ್ಯ, ಸತ್ಯನಾರಾಯಣ, ಮಾನ್ಯ, ಸಂತೋಷ್ ಕುಮಾರ್, ಜಯಾದಿತ್ಯ ಸೇರಿದಂತೆ ವಿದ್ಯಾರ್ಥಿಗಳು ಭಾಗವಹಿಸಿದರು.